ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಪಪ್ಪಾಯಿ ಹಲ್ವಾ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಮೊದಲಿಗೆ ನಾನು ಒಂದ್ ಬಟ್ಲಿನಷ್ಟು ಪಪ್ಪಾಯಿ ಹಣ್ಣನ್ನ ಕಟ್ ಮಾಡ್ಕೊಂಡು ಒಂದ್ ಪ್ಲೇಟಿಗೆ ಹಾಕೊಂಡಿದೀನಿ. ಇದನ್ನ ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಡನ್ರಿ. ನೋಡ್ರಿ, ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ, ಪಪ್ಪಾಯಿ ಪೇಸ್ಟ್ ರೆಡಿ ಆಗಿದೆ. ಸ್ವಲ್ಪನೂ ನೀರ್ ಹಾಕ್ಲಿಲ್ದಂಗೆ ರುಬ್ಕೋಬೇಕಾಗುತ್ತೆ. ನೋಡ್ರಿ, ಚೆನ್ನಾಗ್ ಬಂದಿದೆ ಪೇಸ್ಟ್. ನೆಕ್ಸ್ಟ್ ಒಂದು ಚಿಕ್ಕ ಪಾತ್ರೆಯಲ್ಲಿ ಅದನ್ನ ಹಾಕೊಳ್ಳನ್ರಿ ಪೇಸ್ಟ್. ನೋಡ್ರಿ, ಎಲ್ಲಾನು ನೀಟಾಗಿ ಅದು ಪೇಸ್ಟ್ ಎಲ್ಲ ತೆಗೆದ್ಬಿಟ್ಟು ಪಾತ್ರೆಯಲ್ಲಿ ಹಾಕೊಳ್ಳನ್ರಿ. ನೋಡ್ರಿ, ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ. ನೆಕ್ಸ್ಟ್ ಸ್ನೇಹಿತರೆ, ಅರ್ಧ ಬಟ್ಲಿನಷ್ಟು ನಾನಿಲ್ಲಿ ಕಾರ್ನ್ ಫ್ಲವರ್ ತಗೊಂಡಿನ್ಕಂಡ್ರಿ. ಅದ್ರಲ್ಲಿ ನಾನು 3 ಸ್ಪೂನ್ ಮಾತ್ರ ಹಾಕೊಳ್ತಾ ಇದ್ದೀನಿ. ನೋಡ್ರಿ, 3 ಸ್ಪೂನ್ ಮಾತ್ರ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ ಸ್ವಲ್ಪನು ಗಂಟು ಇಲ್ಲದ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ನೋಡ್ರಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನು ಗಂಟು ಇರಬಾರ್ದು, ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ನೋಡ್ರಿ, ಇದು ಪಪ್ಪಾಯಿ ಹಲ್ವಾ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡ್ರಿ, ನಾವು ಸ್ಟವ್ ಮೇಲೆ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾವು ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತಿರ್ಗಿಸ್ತಾನೆ ಇರ್ಬೇಕು, ಕೈ ಬಿಡ್ದಂಗೆ ನಾವು ತಿರ್ಗಿಸ್ತಾನೆ ಇರ್ಬೇಕನ್ರಿ, ಸ್ವಲ್ಪನು ಗಂಟಾಗ್ಲಿಲ್ದಂಗೆ. ನೋಡ್ರಿ, ಒಂದ್ ಅರ್ಧ ಬೌಲ್ ನಲ್ಲಿ ಇಲ್ಲಿ ಸಕ್ಕರೆ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈ ಬಿಡ್ದಂಗೆ ನಾವು ತಿರ್ಗಿಸ್ತಾನೆ ಇರ್ಬೇಕು. ನೋಡಿ, ಇದನ್ನ ನಾವು ಒಂದ್ 20 ನಿಮಿಷ ಹಾಗೆ ಕೈ ಬಿಡ್ಲಿಲ್ದಂಗೆ ನಾವು ತಿರ್ಗಿಸ್ತಾನೆ ಇರ್ಬೇಕನ್ರಿ, ಗಂಟಾಗ್ಲಿಲ್ದಂಗೆ. ಚೆನ್ನಾಗಿ ಇದು ಗಟ್ಟಿ ಆಗ್ಬೇಕನ್ರಿ, ಗಟ್ಟಿ ಆಗೋ ತನಕನು ನಾವು ತಿರ್ಗಿಸ್ತಾನೆ ಇರ್ಬೇಕು. ನೋಡ್ರಿ, ಗಟ್ಟಿ ಆಗಕ್ಕೆ ಬರ್ತಾ ಇದೆ. ನೋಡ್ರಿ, ಎಷ್ಟು ಚೆನ್ನಾಗಿ ತಳ ಬಿಡ್ಬೇಕನ್ರಿ, ಪಾತ್ರೆ ತಳ ಬಿಡ್ಬೇಕು, ಅಷ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ, ಚೆನ್ನಾಗಿ. ನೋಡ್ರಿ, 3 ಸ್ಪೂನ್ ತುಪ್ಪ ಹಾಕಿ ಇದು ಗಟ್ಟಿಯಾಗಿ ಬಿಡದ ಹಾಗೆ ನಾವು ಮಿಕ್ಸ್ ಮಾಡ್ಕೊಂತ ಬರ್ಬೇಕು. ನೋಡ್ರಿ, ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಅದು ಪಾತ್ರೆ ತಳ ಬಿಡೋವರೆಗೂ ನಾವು ತಿರ್ಗಿಸ್ತಾನೆ ಇರ್ಬೇಕು. ಹಾಗೆ ಯಾರೆಲ್ಲ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ನೋಡ್ರಿ, ತಳ ಬಿಡ್ತಾ ಇದೆ, ಹಲ್ವಾ ರೆಡಿ ಆಗ್ತಾ ಬರ್ತಾ ಇದೆ. ನೋಡಿ, ಇದನ್ನ ಸ್ಟವ್ ನ ಬಂದ್ ಮಾಡ್ಬಿಟ್ಟು ನಾವು ಒಂದ್ ಸೈಡ್ ಅಲ್ಲಿ ಇಡನ್ರಿ. ನೆಕ್ಸ್ಟ್ ಒಂದ್ ಪ್ಲೇಟಿಗೆ ನಾವು ಸ್ವಲ್ಪ ತುಪ್ಪನ ಸವರ್ಕೋಬೇಕಾಗುತ್ತೆ. ಸವರ್ಕೊಂಡು ಇಡ್ಕೊಂಡು ಆ ಪ್ಲೇಟಿಗೆ ನಾವ್ ಇದು ಹಲ್ವಾನ ಹಾಕೊಳ್ಳೋಣ. ನೋಡ್ರಿ, ಎಷ್ಟು ಚೆನ್ನಾಗ್ ಬಂದಿದೆ. ನೋಡ್ರಿ, ನೀವೇ ನೋಡ್ತಾ ಇದೀರಿ. ಇದು ನೋಡ್ರಿ, ಒಂದ್ ಅರ್ಧ ಗಂಟೆ ತಣ್ಣಗಾಗಕ್ಕೆ ನಾವು ಬಿಡ್ಬೇಕು. ತಣ್ಣಗಾದ ನಂತರ ನಾವು ಚಾಕುವಿನಿಂದ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಅರ್ಧ ಗಂಟೆ ಆಯ್ತು, ತಣ್ಣಗಾಗಿದೆ ಇದು. ಇದ್ರ ಮೇಲೆ ನಾವು ಬಾದಾಮಿ ಯಾಲಕ್ಕಿ ಪುಡಿನ ನಾವು ಹಾಕೊಳ್ಳೋಣ್ರಿ. ನೋಡ್ರಿ, ತಣ್ಣಗಾಗಿದೆ, ಕಟ್ ಮಾಡ್ಕೊಳ್ಳೋಣ. ನೋಡ್ರಿ, ಎಷ್ಟು ಚೆನ್ನಾಗ್ ಬರ್ತಾ ಇದೆ, ನೀವೇ ನೋಡ್ತಿರ್ಬೋದು. ಪಪ್ಪಾಯಿ ಹಲ್ವಾ ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ, ಟೇಸ್ಟಿ ಆಗಿರುತ್ತೆ. ನೋಡ್ರಿ, ಎಷ್ಟು ಚೆನ್ನಾಗ್ ಬಂದಿದೆ. ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ರಿ, ಎಲ್ಲಾನು ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ನೋಡ್ರಿ, ಎಷ್ಟು ಚೆನ್ನಾಗ್ ಬಂದಿದೆ. ಒಂದಕ್ಕೊಂದು ಅಂಟ್ತಾ ಇಲ್ಲ ಕಣ್ರಿ, ಅಷ್ಟು ಚೆನ್ನಾಗ್ ಬಂದಿದೆ ಪಪ್ಪಾಯಿ ಹಲ್ವಾ. ನೀವೇ ನೋಡ್ತಾ ಇರ್ಬೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.